ಗಣಿ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದೆ. ಕೊನೆಗೂ ಆಪ್ತ ಮಿತ್ರರು ಮುನಿಸು ಮರೆತು ಒಂದಾಗಿದ್ದಾರೆ. ಒಟ್ಟಿಗೆ ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಆಪ್ತ ಮಿತ್ರರು, ಆಪ್ತ ಸ್ನೇಹಿತರು. ಮಧ್ಯದಲ್ಲಿ ಸ್ವಲ್ಪ ಮುನಿಸ್ಕೊಂಡು ಆ ಫ್ರೆಂಡ್ಶಿಪ್ ಬ್ರೇಕ್ ಆಗಿತ್ತು. ಈಗ ಮುನಿಸು ಮರೆತು ಒಂದಾಗಿದ್ದಾರೆ. ರೀಸೆಂಟ್ ಆಗಿ ಒಂದು ಕಾರ್ಯಕ್ರಮದಲ್ಲಿ BY ವಿಜಯೇಂದ್ರ ಅವರು ಅವರಿಬ್ಬರನ್ನ ಒಂದೇ ವೇದಿಕೆಗೆ ಆಹ್ವಾನಿಸಿ ಅವರಿಬ್ಬರು ಒಂದಾಗೋ ರೀತಿಯಾಗಿ ಒಂದಷ್ಟು ಡೆವಲಪ್ಮೆಂಟ್ಗಳಾಯಿತು. ಇದಾದ ಬೆನ್ನಲ್ಲೇ ಈಗ ಒಟ್ಟಿಗೆ ಸಿನಿಮಾ ನೋಡಿದ್ದಾರೆ. ಜೂನಿಯರ್ ಅಂತ ಸಿನಿಮಾ ಹೆಸರು. ಆ ಜೂನಿಯರ್ ಚಿತ್ರವನ್ನ ವೀಕ್ಷಣೆ ಮಾಡಿದ್ದಾರೆ. ನಾಯಕರ ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇರೋದೀಗ. ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಅವರು ಅಭಿನಯಿಸಿದಂತಹ ಜೂನಿಯರ್ ಸಿನಿಮಾವನ್ನ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಆ ಮೂಲಕ ಒಂದು ಕಾಲದ ಆಪ್ತ ಮಿತ್ರರು ಮಧ್ಯದಲ್ಲಿ ಕೆಲವೊಂದಿಷ್ಟು ಮುನಿಸುಗಳಿಂದಾಗಿ ಬೇರೆ ಬೇರೆ ಆಗಿದ್ರು. ಈಗ ಮತ್ತೆ ಒಂದಾಗಿರೋ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿನ ರಾಜಕೀಯ ಗರಿಗೆದರ್ತಾ ಇದೆ. ಸೂತ್ರ ಒಂದು, ಅನಾವಶ್ಯಕವಾಗಿ ವಾಹನ ಬಳಕೆ ಬೇಡ. ಸಾಧ್ಯವಾದಷ್ಟು ಕಾಲ್ನಡಿಗೆ ಮಾಡೋಣ ಅಥವಾ ಸೂತ್ರ ಒಂದು. ನೋಡಿ, ಜನಾರ್ದನ ರೆಡ್ಡಿ ಮತ್ತು ಶ್ರೀರಾಮುಲು ಒಂದು ಕಾಲದ ಆಪ್ತ ಸ್ನೇಹಿತರು. ಅವರಿಬ್ಬರು ರಾಜಕೀಯದಲ್ಲಿ ಒಂದೇ ಪಕ್ಷದಲ್ಲಿ ಇದ್ದಾರೆ ಅಂದಾಗ ಆ ಪಕ್ಷಕ್ಕೆ ಒಂದು ವರ್ಚಸ್ಸು, ಒಂದು ಶಕ್ತಿ ಬರ್ತಾ ಇತ್ತು. ಆದರೆ ಮಧ್ಯದಲ್ಲಿ ಒಂದಷ್ಟು ಮುನಿಸುಗಳಾಯಿತು. ಅವ್ರ ಮಧ್ಯದಲ್ಲಿ ಬಿರುಕು ಮೂಡ್ತು ಅವರ ಸ್ನೇಹದಲ್ಲಿ. ಹಾಗಾಗಿ ಬೇರೆ ಬೇರೆ ಆಗಿದ್ರು. ಅದಾದಮೇಲೆ ಈಗ ರೀಸೆಂಟಾಗಿ BY ವಿಜಯೇಂದ್ರ ಅವರು ಒಂದು ಕಾರ್ಯಕ್ರಮದ ವೇದಿಕೆಯಲ್ಲೇ ಅವರಿಬ್ಬರನ್ನು ಒಂದು ಮಾಡುವಂಥ ಪ್ರಯತ್ನಗಳಾಗಿತ್ತು. ಅದು ಬಿಟ್ಟರೆ ನೆಕ್ಸ್ಟ್ ನಮಗೆ ಇಬ್ಬರು ಒಟ್ಟಿಗೆ ಸಿಕ್ಕಿದ್ದು ಇವತ್ತು, ಒಂದಷ್ಟು ದಿನಗಳ ಗ್ಯಾಪ್ನ ನಂತರ. ಅದು ಜನಾರ್ದನ ರೆಡ್ಡಿ ಅವರ ಮಗ ಕಿರೀಟಿ ಅವರು ಅಭಿನಯಿಸಿರುವಂತಹ ಜೂನಿಯರ್ ಸಿನಿಮಾವನ್ನು ವೀಕ್ಷಣೆ ಮಾಡೋದಕ್ಕೆ ಅಂತಲೇ ಬಂದಿದ್ದರು ರಾಮುಲು ಮತ್ತು ರೆಡ್ಡಿ. ಇಬ್ಬರು ಅಕ್ಕಪಕ್ಕ ಕೂತ್ಕೊಂಡು ಸಿನಿಮಾ ವೀಕ್ಷಣೆ ಮಾಡಿರೋದ್ರಿಂದಾಗಿ ಮುನಿಸು ಮರೆತು ಒಂದಾಗಿ ಈಗ ಗಣಿ ಜಿಲ್ಲೆಯಲ್ಲಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ದಾವೆ.